ನಾವು ನಿನ್ನೆ 700 ಜನಕ್ಕೆ ಔಟ್ಸೋರ್ಸ್ ತಗೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ವಿ ಬೋರ್ಡಿಂದ. ಈಗ ಬರೀ ಔಟ್ಸೋರ್ಸ್ ತಗೊಳಕ್ಕಾಗಲ್ಲ. ನಾವು ಸರ್ಕಾರಕ್ಕೆ ಇದಕ್ಕೆ ತಗೊಳ್ಳೇಬೇಕು. ಇದಕ್ಕೆ ನಾವಿನ್ನೊಂದು 3-4 ತಿಂಗಳ ಬಿಟ್ಟು ಕಾಲ್ ಮಾಡ್ತೀವಿ ತಗೊಂತಿದ್ದಂಗೆ. 3 ತಿಂಗಳಿಗೆ ಇವರೆಲ್ಲ ಭರ್ತಿ ಮಾಡ್ಕೊಂತೀವಿ. ಆಮೇಲೆ ತಿರ್ಗಾ ಒಂದು 2,000 ರೂಪಾಯಿ ಕಾಲ್ ಮಾಡ್ತೀವಿ. ಅವಾಗ ಏನು ಮಾಡೋದು ಬೋರ್ಡಲ್ಲಿ ಯಾರ್ಯಾರು ಔಟ್ಸೋರ್ಸಲ್ಲಿ ಎಕ್ಸ್ಪೀರಿಯನ್ಸ್ ಐತೋ ಪ್ರೈವೇಟ್ ಕೆಲಸ ಮಾಡೋರು ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಿ ಅಂತ ಒಂದು ಮಾಡ್ತೀವಿ. ನೀವು ಎಷ್ಟು ಜನಕ್ಕೆ ಅವಕಾಶ ಬರುತ್ತೋ ಅಷ್ಟು ಜನ ತುಂಬಕ್ಕೆ ವ್ಯವಸ್ಥೆ ಮಾಡೋಣ. ನೀವು ಕೆಲಸ ಮಾಡಿರ್ತೀರ ಆ ಥರ ಏನಾದ್ರು ಒಂದು ಮಾಡೋಣ. ಎಷ್ಟಾಗುತ್ತೆ ಹೆಚ್ಚು ಕಡಿಮೆ ಫೋನ್ ರೆಸ್ಪಾನ್ಸ್ ಯಾರೂ ಇಲ್ಲ ಸರ್. ಇವರೇ ಹೊಣೆಯೋದು, ನೇರ ಹೊಣೆ ಡಿಪೋದಲ್ಲಿ ಮತ್ತೆ ಇನ್ನು ಉಳಿದ ಸರ್ವಿಸ್ ಚಾರ್ಜ್ ಒಂದು 0.99 18% GST ಹಾಕಿ ನಾವು ಅವರಿಗೆ ಪೇಮೆಂಟ್ ಮಾಡ್ತೀವಿ ಸರ್. ಟೋಟಲ್ ಸರ್ 15,617 ರೂಪಾಯಿ ಅವ್ರದ್ದು ಬೇಸಿಕ್ ತಗೊಂಡ್ರೆ ಸರ್ ಒಂದು ಅಬ್ಸೆಂಟ್ ಆಗಿದ್ದು 23,000 ಇದೆ ಸೇರ್ಕ ಬರ್ತಾರೆ. 30,000 ಡೆಪಾಸಿಟ್ ನಮ್ಮನ್ನ ಡೆಪಾಸಿಟ್ 30,000 ತಗೊಂಡು ಬಿಡ್ಬೇಕಾದ್ರೆ ನಿಮ್ಗೆ 11 ತಿಂಗಳು ಆದ್ಮೇಲೆ ನಿಮ್ಗೆ 10,000 ವಾಪಸ್ ಕೊಡ್ತೀನಿ ಅಂದ್ರು. ಅದು ಎಲ್ಲಾರ ಹೋಗಿ ನಮ್ ಜೀವಕ್ಕೇನೆ ಬೆಲೆ ಇಲ್ಲ ಅನ್ನೋದ್ಮೇಲೆ ಮನೆ ಭದ್ರತೆ ಇಲ್ದರೆ ಸೇಫ್ಟಿ ಇಲ್ದರೆ ಕೆಲಸ ಮಾಡ್ತಾರೆ. ಈಗ ನಾವು ಡ್ಯೂಟಿ ಮಾಡಕ್ ಹೋದಾಗ ಏನೋ ನಾವು ಅನಿವಾರ ಸತ್ತೋದು ನನ್ನ ಹೆಂಡತಿ ಮಕ್ಕಳಿಗೆ ಯಾರಾಗ್ತಾರೆ. ಈಗ ಕಾಂಟ್ರಾಕ್ಟ್ ಬೇಸಿಕ್ ಕೇಳಿದ್ರೆ ನಮ್ದೇನಿಲ್ಲಪ್ಪ ನಿಮ್ಗೆ ಇನ್ಸೂರೆನ್ಸ್ ಬರೀ ಆಸ್ಪತ್ರೆ ಮಾಡಿಸಿದೀನಿ ಅದಕ್ಕೆ ಏನಾರ ವೆಹಿಕಲ್ ಮುಟ್ಟೋದು ಇಲ್ಲ ಸತ್ತೋದು ಅದು ಪರಿಹಾರ ಏನು ಕೊಡ್ತಾರೆ. ಇನ್ನೊಂದು ಸಮಸ್ಯೆಯಿಂದ ಕೇಳಿದ್ರೆ ಸಮಸ್ಯೆಯವರು ಏನಂತಾರೆ ನಮ್ಗೂ ಸಂಬಂಧ ಇಲ್ಲ ಹೋಗಿ ನಾವು ಮಾಡ್ಕೊಳ್ಳಿ ಅಂತ ನಮ್ಮ ಹತ್ರ ಏನೋ ಕೇಳಂಗಿಲ್ಲ. ದಯವಿಟ್ಟು ಈ ಕಾಂಟ್ರಾಕ್ಟ್ ಸಂಸ್ಥೆ ಕಡೆಗೆ ತಗೊಳ್ಳಿ. DC ಸಾಹೇಬ್ರು ಅಂಡರಲ್ಲೇ ನಾವು ವರ್ಕ್ ಮಾಡ್ತೀವಿ. ಈ ಕಾಂಟ್ರಾಕ್ಟ್ ಬೇಸಿಕ್ ಸವಾಸ ಬೇಡ ಸರ್. ಪೆನಾಲ್ಟಿ GST ಹಾಕ್ತಾರೆ. ನಮ್ಗೆ ಬೇಡ ಸರ್ ಈ ಕಾಂಟ್ರಾಕ್ಟ್ ಸವಾಸ. ಯಾರ ಮೇಲೂ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡವ್ರೆ. ಅದರಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥ ಸ್ಯಾಲ್ರಿ ಅವ್ರ ಜೀವನ ರೂಪಿಸ್ಕೊಳ್ಳೋಕ್ಕೆ ಅವ್ರ ಜೀವನ ನಡೆಸಲಿಕ್ಕೆ ಕಷ್ಟ ಆಗುತ್ತೆ. ಅದರಲ್ಲಿ ಮಧ್ಯವರ್ತಿಗಳು ನಾವು ಗುತ್ತಿಗೆ ಆಧಾರದ ಮೇಲೆ ತಗೊಂತಾ ಇದೀವಿ. ನಾವೇನು ಡೈರೆಕ್ಟಾಗಿ ನಾವು KSRTCಗೆ ಇವ್ರನ್ನ ನೇಮಕಾತಿ ಮಾಡ್ಕೊಂಡಿಲ್ಲ. ನಾವು KSRTCಗೂ ಕೂಡ ಹೊರಗುತ್ತಿಗೆ ಆಧಾರದಲ್ಲಿ ತಾಂಡಿಲ್ಲ. ಅವ್ರಿಗೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡು ಬೇರೆ ಏಜೆನ್ಸಿ ಮುಖೇನ ನಾವು ತಾಂಡಿರ್ತಕ್ಕಂಥದ್ದು. ಏಜೆನ್ಸಿ ಅವ್ರ ಕಡೆಯಿಂದ ಕೆಲವು ಕೊರತೆಗಳಾಗ್ತವೆ. ಮತ್ತು ಅವ್ರಿಗೆ ಆಕಸ್ಮಿಕವಾಗಿ ಏನಾದರೂ ಘಟನೆಗಳಾದರೆ ಆಕ್ಸಿಡೆಂಟು ಮತ್ತೊಂದು ಆದರೆ ನಮಗೂ ಕೂಡ ಸೆಕ್ಯೂರಿಟಿ ಇಲ್ಲ. ನಮಗೂ ಸೆಕ್ಯೂರಿಟಿ ಮಾಡಿಕೊಡಿ ಅಂತಕ್ಕಂಥದ್ದು ಅವ್ರ ಬೇಡಿಕೆ ಇದೆ. ಅವ್ರು ಕೇಳಿರ್ತಕ್ಕಂಥದ್ದು ಎಲ್ಲ ಬೇಡಿಕೆಗಳು ಕೂಡ ನ್ಯಾಯಯುತವಾಗಿದೆ. ಅದನ್ನು ನಾನು ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ MD ಎಲ್ಲರನ್ನೂ ಕರೆಸಿ ಮಾತನಾಡಿ ಇವ್ರಿಗೂ ಕೂಡ ಈಗ ನಾವು ನಮ್ಮಲ್ಲಿ ಪರ್ಮನೆಂಟ್ ನೌಕರರಿಗೆ ಈಗ ಎಲ್ಲೇ ಸತ್ರು ಕೂಡ 1 ಲಕ್ಷ ರೂಪಾಯಿ 1 ಕೋಟಿ ಕೊಡ್ತೀವಿ. ಅವ್ರು ಯಾವುದೇ ಇಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಾಗನ ಸಾಯಲಿ ಇಲ್ಲ ಹೊರಗಡೆ ಎಲ್ಲಾದ್ರೂ ಕೂಡ ಸತ್ರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಕೂಡ ಅವರಿಗೆ ಕೊಡ್ತೀವಿ. ಈಗ ನಿನ್ನೆ ಒಂದು ಯೋಜನೆ ಜಾರಿ ತೆಗೆದಿದ್ದೀವಿ. ಯಾರ್ಯಾರು ಹಿಂದೆ ನಾವೆಲ್ಲರೂ ಕೂಡ ಅವರು ಹೋಗಿ ಮೊದಲು ತೋರಿಸ್ಕೊಬೇಕಾಯ್ತು. ತೋರಿಸ್ಕೊಂಡ್ಮೇಲೆ ಬಿಲ್ ಕೊಟ್ಟ ಮೇಲೆ ನಾವು 30% 40% ಬಿಲ್ ಕೊಡ್ತಾ ಇದ್ದೋ ಅವ್ರಿಗೆ. ಫಸ್ಟ್ ಅವ್ರ ದುಡ್ಡು ಹಂಚ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅವ್ರ ಟ್ರೀಟ್ಮೆಂಟ್ ತಗೊಂಡು ಹುಷಾರ ಆದಮೇಲೆ ನಾವು ಕೊಡ್ತಾ ಇದ್ದು. ಈ ಹೊಸದಾಗಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಸಹಯೋಗದೊಂದಿಗೆ ಅವರ ಸಹಕಾರ ತಗೊಂಡು ನಾವು ನಮ್ಮ ಇಲಾಖೆ ನೌಕರರಿಂದಲೂ ಇಷ್ಟು ದುಡ್ಡು ಕಟ್ ಮಾಡಿ ಅವ್ರಿಗೆ ಅವರಲ್ಲಿ ಫಿಕ್ಸೆಡ್ ಇರ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಅದರ ಆಧಾರದ ಮೇಲೆ ಅವರಿಗೆ ಯಾವುದೇ ಇಡೀ ರಾಜ್ಯದಲ್ಲಿ ಯಾವುದೇ ಕ್ಲಾಸ್ 1 ಹಾಸ್ಪಿಟ್ಲ್ಗಳು ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ಯಾವುದು ಮಾತ್ರೆಯಿಂದ ಹಿಡಿದು ಅವ್ರ ಹಾಸ್ಪಿಟ್ಲಿಂದ ಹೊರಗಡೆ ಬರೋವರೆಗೂ ನಮ್ಮದೇ ಇಲಾಖೆದೇ ಖರ್ಚು. ಆ ರೀತಿ ಒಂದು ಸ್ಕೀಮನ್ನು ಕೂಡ ನಾವು ನಿನ್ನೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ನಿನ್ನೆ ಅದನ್ನು ಜಾರಿ ತರ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಅಲ್ಲಿ ಅವ್ರು ಅವಲಂಬಿಸಿರ್ತಕ್ಕಂಥವ್ರು ಅವ್ರ ಮಕ್ಕಳು ಇರ್ಬೋದು, ಅವ್ರ ತಾಯಿ ಇರ್ಬೋದು, ಅವ್ರ ಹೆಂಡತಿ ಇರ್ಬೋದು, ಯಾರಾದರೂ ಇರ್ಬೋದು, ಅವ್ರ ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ಈ ಯೋಜನೆಗೆ ಒಳಪಡ್ತಾರೆ. ಯಾರಿಗೆ ತೊಂದರೆ ಆದರೂ ಕೂಡ ಅವರಿಗೆ ಈ ಸ್ಕೀಮು ಅಳವಡಿಸ್ತಕ್ಕಂಥದ್ದನ್ನ ನಾವು ಮಾಡಿದ್ದೀವಿ. ಅದೇ ರೀತಿ ಇವರು ಕೂಡ ಕೇಳ್ಕೊಂಡವ್ರೆ. ಇದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಬೋರ್ಡಲ್ಲೆಲ್ಲ ತೀರ್ಮಾನ ಮಾಡಿ MD ಅವರು ಮತ್ತು ಎಲ್ಲ ಅಧಿಕಾರಿಗಳು ಕರೆದು ತೀರ್ಮಾನ ಮಾಡಿ ಅದನ್ನು ಸರಿ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ.
ಇಲ್ಲೆಲ್ಲ ಪ್ರೊಟೆಸ್ಟ್ ಎಲ್ಲಾ ಕಡೆಗೂ ಮಾಡ್ತಲೇ ಇರ್ತಾರೆ. ನಾವು ಕೊಡ್ತೀವಿ, ಅವ್ರು ಹೋದಾಗ ಬಸ್ ಇಲ್ಲ ಅಂತಂದ್ರೆ ಈಗ ನೋಡಿ ನಮ್ ಗುಬ್ಬಿಯಿಂದ ಎವ್ರಿ 15 ಮಿನಿಟ್ಸ್ ಒಂದು ಬಸ್ ಐತೆ. ಎವ್ರಿ 15 ಮಿನಿಟ್ಸ್ಗೆ ನಾವು ಹಿಂದೆ ಒಂದು ಟ್ರಾಕ್ಸ್ ಆಕ್ಸಿಡೆಂಟ್ ಆಗಿ ಸಿದ್ಧಗಂಗಾ ಇದು ಅಲ್ಲ ಇಲ್ಲಿ ಸಿದ್ಧಾರ್ಥದ ಆಕ್ಸಿಡೆಂಟ್ ಆಗಿ 11 ಜನ ಸತ್ತೋದ್ರು. ಅವತ್ತೇ ನಾವು 45 ಬಸ್ ಸೆಟ್ಲ್ ಬಸ್ ಬಿಡಿಸಿದ್ದು. ಅವತ್ತಿನಿಂದ ರೆಗ್ಯುಲರ್ ಆಗಿ ಎವ್ರಿ 10 ಮಿನಿಟ್ಸ್ 15 ಮಿನಿಟ್ಸ್ ಒಂದು ಬಸ್ ಬಿಡ್ತಾ ಇದೀವಿ. 8ರಿಂದ 9:30 10 ಗಂಟೆ ಅದು ಪೀಕ್ ಟೈಮ್. ಎಲ್ಲ ಇಲ್ಲಿ ತುಮಕೂರಿನ ಇಡೀ ತಾಲೂಕಿನ ಇರೋರೆಲ್ಲ ತುಮಕೂರಿಗೆ ಬರ್ತಾರೆ. 4800 ಜನ ಮಕ್ಕಳು ಈ ಸರಿ ಹಾಸ್ಟ್ಲಿಗೆ ಅರ್ಜಿ ಹಾಕಿರ್ತಕ್ಕಂಥದ್ದು. ನಾವು ಕೊಟ್ಟಿರೋದು ಬರೀ 2000 ಜನ ಮಕ್ಕಳಿಗೆ. ಇನ್ನು ಮಿಕ್ಕಿದ ಮಕ್ಕಳೆಲ್ಲ ಹಳ್ಳಿ ಕಡೆಯಿಂದಲೇ ಓಡಾಡಬೇಕು. ಅದರಿಂದ ಎಲ್ಲಾ ಮಕ್ಕಳು ಬಂದು ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಬರೋದ್ರಿಂದ ಎಲ್ಲಾ ಕಡೆಗೂ ಆ ಟೈಮಲ್ಲಿ ಆಟೋಮೆಟಿಕಲಿ ಬಸ್ ರಶ್ ಆಗೋದು ಸಹಜ. ಹುಡುಗರು ಯೂತ್ 5 ನಿಮಿಷ ಬರಲಿಲ್ಲ ಅಂತಂದ್ರೂ ಸ್ಟ್ರೈಕ್ ಮಾಡೋದು ಅದೆಲ್ಲ ಸ್ವಾಭಾವಿಕ. ಇದೆಲ್ಲ ದಿನನಿತ್ಯ ನಾವು ಪಬ್ಲಿಕ್ ಸರ್ವೆಂಟ್ಗಳು ಪಬ್ಲಿಕ್ ಸರ್ವೆ ಕೆಲಸ ಮಾಡ್ತಕ್ಕಂಥವ್ರು. ಇದು ದಿನನಿತ್ಯ ಪಬ್ಲಿಕ್ ಕೆಲಸ ಮಾಡುವಾಗ ಇದ್ದೇ ಇರ್ತದೆ. ಆ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಕೊಂಡು ಹೋಗ್ತಾ ಇದ್ದೀವಿ. ಗುತ್ತಿಗೆದಾರರಿಗೆ ಕರೆಕ್ಟ್ ಬಸ್ ಕರೆಕ್ಟ್ ಆಗಿರೋ ಕೊಡಲ್ಲ ಸರ್. ಆಯ್ತು 6 ವರ್ಷ ಆಯ್ತು ನಾವು ಒಂದು ಬಸ್ ಹೇಳ್ತೀನಿ 6 ವರ್ಷ ಆಯ್ತು ನಾವು ಒಂದು ಬಸ್ ಪರ್ಚೇಸ್ ಮಾಡಿ. ಈಗ ನಾವು 6 ವರ್ಷ ಆಯ್ತು ಒಬ್ಬ ನೌಕರನ್ನ ನಮ್ಮ ಇಲಾಖೆಗೆ ತಗೊಂಡು ಈ ಒಂದು ಇಲಾಖೆ ಇದು ಡ್ರೈವರು ಕಂಡಕ್ಟರ್ ಮಾತ್ರ ಅಲ್ಲ, ನಾವು ಆಡಳಿತ ನಡೆಸ್ತಕ್ಕಂಥ ಇವ್ರಿಗೂ ಕೂಡ ನಮ್ಮಲ್ಲಿ ಶಾರ್ಟೇಜ್ ಇದೆ. ಒಬ್ಬೊಬ್ರು 2 ಕಡೆ ಮ್ಯಾನೇಜ್ ಮಾಡ್ತಕ್ಕಂಥದ್ದು, 3 ಕಡೆ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಇವತ್ತು ನಮಗೆ ಚೀಫ್ ಇಂಜಿನಿಯರ್ ಇಲ್ಲ, ಇಂಜಿನಿಯರ್ಸ್ ನಮಗೆ ಸ್ಟಾಫೇ ಇಲ್ಲ. ಯಾವುದು ಸ್ಟಾಫ್ ಇದುವರೆಗೂ ರಿಕ್ರೂಟ್ಮೆಂಟೇ ಮಾಡ್ಕೊಂಡಿಲ್ಲ. ಕಳೆದ 6-7 ವರ್ಷದಿಂದ ಒಬ್ಬರು ತಾಂಡಿಲ್ಲ, ಒಂದು ಬಸ್ಸು ತಾಂಡಿಲ್ಲ. ₹1 ಡೀಸೆಲ್ ₹60 ಇದ್ದಾಗ ರೈಸ್ ಮಾಡಿದ್ದು ರೇಟ ಇದುವರೆಗೂ ₹1 ರೈಸ್ ಮಾಡಿಲ್ಲ. ನಾವು ಯಾವುದೂ ಕೂಡ ಸ್ಯಾಲರಿ ನಿಲ್ಸಕ್ಕಾಗಲ್ಲ, ಅವ್ರಿಗೆ TADA ನಿಲ್ಸಕ್ಕಾಗಲ್ಲ. ಅವ್ರಿಗೆ ಯಾವ್ಯಾವುದು ನಮ್ಮ ಇಲಾಖೆಯಿಂದ ಕೊಡಬೇಕು ಬೆನಿಫಿಟ್ಸ್ ಎಲ್ಲ ಕೊಡಲೇಬೇಕಾಗುತ್ತೆ. ಆದರೂ ಕೂಡ ನಾವು ರೇಟ್ ಜಾಸ್ತಿ ಮಾಡಿಲ್ಲ ಅಂದ್ರೆ ಹೆಂಗೆ ಬಸ್ ನಡೆಸಕ್ಕಾಗುತ್ತೆ? ಹೆಂಗ ಅವ್ರಿಗೆಲ್ಲ ಅವ್ರನ್ನ ಸಮಾಧಾನ ಮಾಡಕತ್ತ? ಅವ್ರು ಕೇಳಿದ್ರಾಗ ಎಲ್ಲ ನೌಕರರು ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಪ್ರತಿಯೊಬ್ಬರು ಕೇಳಿದ್ರಾಗೆ ಅರ್ಥ ಇದೆ. ಅವ್ರು ಕರೆಕ್ಟ್ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನೇ ನಮ್ಮ ಮುಂದೆ ಇಡ್ತಾವ್ರೆ. ಆದ್ರೆ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥದ್ದು ನಮ್ಮ ಕೈ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳ ಕಡೆ ಹೇಳಿದೀವಿ, ಅತಿ ಶೀಘ್ರದಲ್ಲಿ ನೀವು ಏನಾದರೂ ಒಂದು ಪರಿಹಾರ ಒದಗಿಸ್ಕೊಡ್ಲಿಲ್ಲ ಅಂತಂದ್ರೆ KSRTC ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ಕೂಡ ಹೇಳಿದೀವಿ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಸರಿಯಾದ ನಿರ್ಣಯ ತಾಂತಾರೆ. ಅದಾದ್ಮೇಲೆ ನಮಗೆ ಈ ಶಕ್ತಿ ಯೋಜನೆ ಬಂದಿದ್ರಿಂದ ಇನ್ನೂ KSRTC ಉಸಿರಾಡ್ತಾ ಇದೆ. ಶಕ್ತಿ ಯೋಜನೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ KSRTC ಯಾವ ಬಸ್ ಓಡ್ತಾ ಇರಲ್ಲ. ಈಗ 1000 ಬಸ್ ತಾಂಡಿದೀವಿ. ಈಗ ನಾವು ಓಲ್ವಾ ಬಸ್ಸು ಸ್ಲೀಪಿಂಗ್ ಬಸ್ 20 ತಾಂಡಿದೀವಿ. 50 ಸೀಟರ್ಸ್ ನಾವು ಓಲ್ವಾ ಬಸ್ 20 ತಗೊಂಡಿದೀವಿ. ಈಗ ನಾವು 1000 ಬಸ್ ತಗೊಬೇಕಾಗೈತೆ. ಅದನ್ನ ನಿನ್ನೆ ಚರ್ಚೆನೂ ಕೂಡ ಮಾಡಿದೀವಿ. ಇವೆಲ್ಲವೂ ಕೂಡ ಈಗ 15 ವರ್ಷ ಆದ್ಮೇಲೆ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ನಿರ್ಣಯ ಮಾಡಿದ್ದಾರೆ, ನೀವು ಬಸ್ಸು 15 ವರ್ಷ ಆದ್ಮೇಲೆ ಯಾವುದೇ ವೆಹಿಕಲ್ ಓಡಿಸಬಾಡಿ ಅಂತ ಹೇಳಿದ್ದಾರೆ. ನಾವು ಸರ್ಕಾರದ ಸಹಯೋಗದ ಕೆಲಸ ಮಾಡ್ತಕ್ಕಂಥವ್ರು 15 ಇಯರ್ಸ್ ಆಗ್ತಿದ್ದಂಗೆ ನಮ್ಮ ಬಸ್ಗಳನ್ನ ನಾವೆಲ್ಲವೂ ಕೂಡ ಸ್ಕ್ರಾಪ್ ಹಾಕ್ಬೇಕಾಗ್ತದೆ. ಈ ವರ್ಷನೇ ನಾವು 270-280 ಬಸ್ ಸ್ಕ್ರಾಪ್ ಹೋಗ್ತವೆ ನಮ್ಮವು. ನೆಕ್ಸ್ಟ್ ಇಯರ್ 600 ಚಿಲ್ಲರೆ ಬಸ್ ಹೋಗ್ತವೆ. ಅದು ಪ್ಯಾರಲರ್ ಆಗಿ ನಾವು ತಗೊಳ್ಳೇಬೇಕಾಗುತ್ತೆ. ಈಗ ಹೊಸ ರೂಟ್ಗಳು ಕೂಡ ಬೇಡಿಕೆ ಜಾಸ್ತಿ ಆಗಿದೆ. ಅದು ಎಲ್ಲಾ ಕಡೆಯಿಂದಲೂ ಬರ್ತಾ ಇದೆ. ಈಗ ನೋಡಿ, ನಾವು ಸಿರಾದಿಂದ ಅಂಗಸಂದ್ರ ಮಾರ್ಗವಾಗಿ ತುಮಕೂರಿಗೆ ಬರ್ತಿರ್ಲೇ ಇಲ್ಲ ನಮ್ಮ ಬಸ್ಸು. ಈಗ ಅವು ಒಂದು 3 ಓಡ್ತಾವೆ, 3-4 ಹಾಕಿದೀವಿ. ಸಿರಾಯಿಂದ ಗುಬ್ಬಿ ಹಾಕಿದೀವಿ. ಅಗಲವಾಡಿಯಿಂದ ಬರ್ತಾ ಇರಲ್ಲ, ಬುಕ್ಕಾಪಟ್ಟಣದಿಂದ ಬರ್ತಾ ಇರಲ್ಲ. ನನ್ನ ಕ್ಷೇತ್ರದಿಂದ ನಾನು ಹೇಳ್ತೀನಿ, ಚೋಳೂರು ಕಡೆಗೆ ನಾವು ಓಡಿಸ್ತಿರಲೇ ಇರಲಿಲ್ಲ ಗವರ್ಮೆಂಟ್ ಬಸ್ಗಳನ್ನ. ಈಗ ಎಲ್ಲಾ ಕಡೆಗೂ ಬೇಡಿಕೆ ಜಾಸ್ತಿ ಆಗಿದೆ ಶಕ್ತಿ ಯೋಜನೆ ಬಂದ್ಮೇಲೆ. ಅದರಿಂದ ಎಲ್ಲಾ ಕಡೆಗೂ ರೂಟು ಕೂಡ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದರಿಂದ ಹೊಸ ಬಸ್ಗಳು ಬೇಕಾಗಿದೆ. ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ನಮಗೆ ರೇಟ್ ಜಾಸ್ತಿ ಮಾಡಬೇಕಾಗುತ್ತೆ. ಅದನ್ನು ಕೂಡ ನಾವು ಬೇಡಿಕೆ ಇಟ್ಟಿದ್ದೀವಿ. ಈಗ ಏನು ಈ ನೌಕರರು ಇವರು ಪಾಪ ಹೊರಗುತ್ತಿದ್ದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಏನು ಅನ್ಯಾಯ ಆಗಿದೆಯೋ ಅದನ್ನು ನಾನು ಯಾವ ರೀತಿ ಇವರಿಗೆ ಮೆಡಿಕಲ್ ಅಲಯನ್ಸ್ ಒದಗಿಸ್ಕೊಡಕ್ಕೆ ಏನು ಮಾಡ್ಬೋದು ಅದೆಲ್ಲವೂ ಕೂಡ ನಾನು ಬೋರ್ಡಲ್ಲಿ ಇವ್ರು ಲೇಟಾಗಿ ಬಂದು ಹೇಳೋರು. 4 ದಿವಸ ಮೊದಲೇ ಬಂದು ಇವ್ರು ಹೇಳಿದ್ರೆ ನಾನು 13ನೇ ತಾರೀಕು ಬೋರ್ಡ್ ಮೀಟಿಂಗ್ ಅಲ್ಲಿ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೆ. ನಾವೇನು ಪರಿಹಾರ ಒದಗಿಸ್ಬೋದು, ನೆಕ್ಸ್ಟ್ ಒಂದು 2 ತಿಂಗಳೊಳಗೆ ಮಾಡ್ಬೋದು, ಇನ್ನೊಂದು ನೆಕ್ಸ್ಟ್ ಬೋರ್ಡ್ ಸತಿ ತೀರ್ಮಾನ ಮಾಡ್ಬೋದಾಯಿತು. ಇವ್ರು ಈಗ ಬಂದು ಹೇಳಿದ್ದಾರೆ, ಅದನ್ನ ನಾನು ಮಾತಾಡ್ತೀನಿ. ಕಾಲ್ ಮಾಡಿದೀವಿ, ಈಗ 2000 ಹುದ್ದೆಗೆ ಕಾಲ್ ಮಾಡಿದೀವಿ. ಈಗ ಅವು ತಗೊಂತಿದ್ದಂಗೆ ನೆಕ್ಸ್ಟ್ ತಿರ್ಗಾ ಕಾಲ್ ಮಾಡ್ತೀವಿ. ನಮ್ಗೆ ಯಾಕೆಂದ್ರೆ ಈ ಎಜುಕೇಶನ್ ಮತ್ತೆ ಇವೆಲ್ಲವೂ ಹೆಂಗೆ ಅಂತಂದ್ರೆ ನಾವು ಪಬ್ಲಿಕ್ಸ್ಗೆ ಹತ್ರವಾಗಿ ಕೆಲಸ ಮಾಡ್ತಕ್ಕಂಥವ್ರು. ಒಬ್ಬ ಡ್ರೈವರ್ ಇಲ್ಲಿ ಬಂದು ನಿಂತವ್ರೆ, ಎಷ್ಟು ಬಸ್ ನಿಲ್ಲಿಸಿ ಬಂದವರೋ ಗೊತ್ತಿಲ್ಲ, ಯಾರು ರೂಟ್ಗೆ ಹೋಗಲ್ವೋ ಬಸ್ ಗೊತ್ತಿಲ್ಲ. ಹೋಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನನಗೆ ಫೋನ್ ಹಾಕ್ತಾರೆ, ಇಲ್ಲ DC ಫೋನ್ ಹಾಕ್ತಾರೆ, ಬಂಬಡಿ ಹಾಕ್ತಾರೆ. ನಾನು ಈ ಜಿಲ್ಲೆಯಲ್ಲಿ ನಾನೇ ಆಗಿರೋದ್ರಿಂದ ನನಗೆ ಡೈರೆಕ್ಟ್ ಫೋನ್ ಹಾಕ್ತಾರೆ. ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಡೈರೆಕ್ಟ್ ಬಂದು ಬಸ್ ಬರ್ತಾ ಇಲ್ಲ ಕಾರಣ, ಇಲ್ಲಿ ಬಂದಿಲ್ಲ ಕಾರಣ, ಅಲ್ಲಿ ಬಂದಿಲ್ಲ ಕಾರಣ ಅಂತ ಫೋನ್ ಹಾಕ್ತಲೇ ಇರ್ತಾರೆ. ಅದರಿಂದ ನಮ್ದು ಹೆಂಗೆ ಅಂದ್ರೆ ಒಂದು ಬಸ್ ಡ್ರೈವರ್ ಒಬ್ಬ ಹೋಗ್ಲಿಲ್ಲ ಅಂತಂದ್ರೆ ಅವತ್ತು ನಾವು ಆಲ್ಟರ್ನೇಟ್ ಮಾಡಕ್ ನಮ್ಗೆ ಅವಕಾಶ ಇದ್ರೆ ಆಲ್ಟರ್ನೇಟ್ ಮಾಡಬಹುದು. ಆಲ್ಟರ್ನೇಟ್ ಮಾಡಕ್ಕೆ ಆಗ್ಲಿಲ್ಲ ಅಂದಾಗ ಆ ಬಸ್ ಹೋಗ್ಲಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಕೇಳಲ್ಲ,
ನಿಮ್ ಸಮಸ್ಯೆ ಏನೈತೆ, ಡ್ರೈವರ್ ಬಂದವರ ಇಲ್ವಾ, ಇನ್ನೊಬ್ಬ ಆಲ್ಟರ್ನೇಟ್ ಡ್ರೈವರ್ ಅವನ ಅಂತ ಅವರೇ ಸಾರ್ವಜನಿಕರೇನು ಕೇಳಲ್ಲ. ಅವ್ರಿಗೇನು 50 ಬಸ್ ಬರಲ್ಲ ಈ ರೂಟಲ್ಲಿ, 12 ಗಂಟೆಗೆ ಬರಬೇಕಾಯ್ತು, 12 ಗಂಟೆಗೆ ಬಂದಿಲ್ಲ, ಅಷ್ಟಕ್ಕೆ ಮಾತ್ರ ಬೈಕಂಗೆ ಕೂತ್ಕೊಂತಾರೆ ಬಿಟ್ರೆ ಇದೆಲ್ಲ ಮ್ಯಾನೇಜ್ ಮಾಡ್ಬೇಕಲ್ಲ. ಇದೆಲ್ಲ ದೊಡ್ಡ ತಲೆನೋವಿನ ಕೆಲಸನೇ. ಆದ್ರೂ ಎಲ್ಲರೂ ಕೂಡ ಸಹಕಾರ ಕೊಡ್ತಾವ್ರೆ, ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇಡೀ ರಾಷ್ಟ್ರದಲ್ಲಿ ನಮ್ಮ KSRTC ಒಳ್ಳೆ ಹೆಸರು ತಾಂಡಿದೆ, ಒಳ್ಳೆ ಫ್ರೇಜ್ಗಳನ್ನೆಲ್ಲ ತಾಡೈತೆ, ಒಳ್ಳೆ ರೀತಿ ನಿರ್ವಹಣೆ ಮಾಡ್ತಾ ಇದೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ವಲ್ಪ ಅಡಚಣೆಗಳು ಇದಾವೆ, ಅವು ಸರಿ ಮಾಡ್ಕೊಂಡು ಮುಂದೆ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.